ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯದಂತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆಸೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೀನಾ ಅಡುಗೆ ಮನೇಲಿ ಅಡುಗೆ ಮಾಡ್ತಿರ್ತಾಳೆ. ಆಗ ಸೂರ್ಯ ಬರ್ತಾನೆ. ಮೀನಾ, ನನಗೊಂದು ತಲೆ ಕೆಟ್ಟೋಗ್ಬಿಡಿ, ಒಂದು ಕಾಫಿ ಮಾಡಿಕೊಡು ಅಂತ ಕೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಆಯ್ತು ರೀ ಮಾಡ್ತೆ ಅಂತ ಹೇಳ್ತಾನೆ. ಆಗ ಸೂರ್ಯ ತನ್ನಲ್ಲಿ ತಾನೇ ಗುಣ್ಕೊಂತಿರ್ತಾನೆ. ಈ ಬಡ್ಡಿ ಮಗನಿಗೆ ಇನ್ನೂ ಐತಿ ಇವನಿಗೆ ಅಂತ ಹೇಳ್ತಾನೆ. ಮನೋಜಿಗೆ ಬೈತಿರ್ತಾನೆ ಸೂರ್ಯ. ಆಗ ಮೀನು ಏನಾಯ್ತು ರೀ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಈ ಬಡ್ಡಿ ಮಗ ಮನೋಜ ಏನು ಬೇಕಾದ್ ಮಾತಾಡ್ತಾನೆ ಮೀನಾ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಏನಾಯ್ತು ರೀ ಹೇಳ್ರಿ ಅಂತ ಹೇಳ್ತಾರೆ. ಇದನ್ನಲ್ಲಿ ಈ ಮನೋಜ ಬೇಕಾಬಿಟ್ಟಿ ಮಾತಾಡ್ತಾನೆ ಕಣೆ ಅವನು. ಅದಲ್ಲದೆ ರವಿ ಇದ್ದಕ್ಕೆ ಬಚಾವಾದ, ಇಲ್ಲಾಂದರೆ ಇರ್ತಿತ್ತು ಅವನಿಗೆ ಅಂತ ಹೇಳ್ತಾನೆ ಸೂರ್ಯ. ಅವನ ಒಡೆದು ಬಿಸಾಕ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ರವಿ ಬಂದು ಕಾಪಾಡಿಗೆ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನೇ ಹೇಳ್ತಾಳೆ, ಒಡೆಯೋದು ಬೆಳೆದೆಲ್ಲ ಬಿಟ್ಬಿಡ್ರಿ. ಇವಾಗ ರೋಹಿಣಿಯವ್ರು ಬಂದು ನನ್ನ ಹತ್ರ ಹಾಗೆ ಮಾತಾಡಿದ್ರು, ನಾನೇನು ಅವ್ರಿಗೆ ಒಡೆದು ಬಿಟ್ಟಿಯಾ ಅಂತ ಕೇಳಿ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ ಇದಾ ಮ್ಯಾಟ್ರು, ಅವರಿಬ್ಬರು ಇಲ್ಲಿ ಬಂದಿದ್ದಾರೆ ಅಂತಂದರೆ ಏನೋ ಆಗಿರುತ್ತೆ ಅಂತ ಅಂದ್ಕೊಂಡೆ ನಾನು ಅಂತ ಹೇಳ್ತಾನೆ ಸೂರ್ಯ. ಮತ್ತು ಸೂರ್ಯ ಹೇಳ್ತಾನೆ, ಈ ಜನ ಉದ್ಧಾರ ಆಗಲ್ಲ ಕಣ್ಣೆ, ಯಾವಾಗ ನನ್ನ ಕೈಗೆ ಮಾಡ್ಕೊತಾರೋ ಅವಾಗ ಐತೆ ಅವರಿಗೆ, ಒಬ್ಬೊಬ್ರಿಗೆ ಕೊಳ್ಳಿದ್ದೇವೆ ಬಿಡಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಯಿತು, ನನಗೊಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡು ಅಂತ ಹೇಳ್ತಾನೆ ಮೀನಾಗೆ. ಸೂರ್ಯ ಅದ್ರ ಬಗ್ಗೆ ಯೋಚನೆ ಮಾಡ್ಕೊತ ಕುತ್ಕೊತಾನೆ ಚೇರ್ ಮೇಲೆ ಅಲ್ಲೇ ಕಿಚನ್ನಲ್ಲಿ. ರಂಗನಾಥ್ ಪೇಪರ್ ಓದ್ಕೊಂತ ಕೂತ್ಕೊಂಡಿರ್ತಾನೆ. ಆಗ ಮನೆಗೆ ಕೇಶವ ಬರ್ತಾನೆ. ಕೇಶವ ಬಂದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಬರೀ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅಂತ ಕೇಳ್ತಾರೆ. ಅದಕ್ಕೆ ಕೇಶವನ ಜೊತೆ ಅವನು ಇಬ್ಬರು ಇಂಜಿನಿಯರ್ಸ್ ಕೂಡ ಕರ್ಕೊಂಬಂದಿರ್ತಾನೆ ಕೇಶವ. ಆಗ ರಂಗನಾಥ್ ಕೇಳ್ತಾನೆ, ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅಂತ ಕೇಳ್ತಾನೆ. ಆಗ ರಂಗನಾಥ್ ಕೇಳ್ತಾನೆ. ಅದಕ್ಕೆ ಕೇಶವ ಹೇಳ್ತಾನೆ, ಅದೇನು ಬೇಡ, ಫಸ್ಟ್ ಬರೋ ಅಳತೆ ಮಾಡೋಣ ಅಂತ ಹೇಳ್ತಾನೆ. ಹೌದು ಸರಿ ನಡಿ ಅಂತೇಳಿ ರಂಗನಾಥ್ ಹೇಳ್ತಾನೆ ಕೇಶವಗೆ. ಅಲ್ಲಿಗೆ ಅದನ್ನೇ ನೋಡ್ತಿದ್ದಂಥ ಶಾಂತಿ ಬರ್ತಾಳೆ. ಯಾರು ಇವರೆಲ್ಲ ಅಂತ ಕೇಳ್ತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ಅವ್ರು ಇಂಜಿನಿಯರ್ ಸಾಹೇಬ್ರು ಅಂತ ಹೇಳ್ತಾರೆ. ಕರೆಕ್ಟ್ ಅವರೇ ಇಲ್ಲಿ ಬಂದಿದ್ದಾರೆ ಅಂತ ಕೇಳ್ತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಮನೆ ಕಟ್ಟಕ್ಕೆ ಅಂತೇಳಿ ಶಾಂತಿಗಂತೂ ಗಾಬರಿ ಆಗಿಬಿಡುತ್ತೆ. ಈ ಮನುಜ ಬೇಗ ಬಾರೋ ಅಂತ ಕರೀತಾಳೆ. ಆಗ ಮನುಜ ಬರ್ತಾನೆ. ಕಾಫಿ ಆಯ್ತೇನಂತ ಕೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನೀನು ಯಾವಾಗಲೂ ತಿನ್ನೋದು ಕುಡಿಯೋದು ಯೋಚನೆ ಮಾಡ್ತೀಯಲ್ಲೋ, ಇಂಜಿನಿಯರ್ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ ಇಂಜಿನಿಯರ. ಅದಕ್ಕೆ ರವಿನ ಕೂಡ ಬಂದಿರ್ತಾನೆ ಮನೋಜ್ ಕರ್ದಟ್ಟಿಗೆ. ಆಗ ರವಿ ಕೇಳ್ತಾನೆ, ಈ ಇಂಜಿನಿಯರ್ ಯಾಕಮ್ಮ ಅಂತ ಕೇಳ್ತಾನೆ. ಅದಕ್ಕೆ ರವಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅದಕ್ಕೆ ಇನ್ನೂ ಮನೆ ಕಟ್ಟೋದಂತೆ ಕಣೋ ಅಂತೇಳಿ ಗಾಬರಿಯಾಗಿ ಹೇಳ್ತಾಳೆ ಶಾಂತಿ. ಅಯ್ಯೋ ಅದೇನಾಯಿತು, ಬರ್ರೋ ನೋಡೋಣ ಬರ್ರೋ ಅಂತ ಹೇಳ್ತಾರೆ. ಆಗ ರೋಹಿಣಿ, ಮನೋಜ್ ಮತ್ತು ರವಿ, ಶ್ರುತಿ ಎಲ್ಲರೂ ಹೋಗ್ತಾರೆ. ಹಾಗೆ ಮೀನಾ ಅಡುಗೆ ಮನೆಯಿಂದ ಬರ್ತಿರ್ತಾಳೆ. ಸೂರ್ಯ ಮನೆ ಒಳಗೆ ಬರ್ತಿರ್ತಾನೆ. ರೀ ಬರ್ರಿ ಹೊರಗಡೆ ಹೋಗೋಣ ಅಂತ ಕೇಳ್ತಾರೆ. ಅದಕ್ಕೆ ಹೊರಗೆ ಯಾಕೆ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಮಾವ ಇಂಜಿನಿಯರ್ ಕರ್ಕೊಂಬಂದಿರ ಅಂತ ಹೇಳಿ ಮೀನೇ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಂಜಿನಿಯರ್ ಯಾಕೆ, ಇಲ್ಲೇ ನಿಂತ್ಕೊಂಡು ಕೇಳಿ, ಬನ್ನಿ ಹೋದ್ರೆ ತಾನೇ ಗೊತ್ತಾಗೋದು ಅಂತೇಳಿ ಮೀನಾ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಸೂರ್ಯನ. ಆಗ ಅಲ್ಲಿ ಎಲ್ಲ ಹೊರಗಡೆ ಇಂಜಿನಿಯರ್ಸ್ ಎಲ್ಲ ಪ್ಲ್ಯಾನ್ ಆಗ್ತಿರ್ತಾರೆ, ಎಲ್ಲ ಅಳತೆ ನೋಡ್ತಿರ್ತಾರೆ. ಅದಕ್ಕೆ ಕೇಶವ ಕೇಳ್ತಾನೆ, ಏನಾಯ್ತು ರಂಗ, ಬೆಳಿಗ್ಗೆ ಫೋನ್ ಮಾಡಿ ಇಂಜಿನಿಯರ್ ಕರ್ಕೊಂಬ ಅಂತ ಹೇಳಿದೆ ಅಂತ ಕೇಳ್ತಾರೆ. ಅದಕ್ಕೆ ರಂಗ ಅಂತ ಹೇಳ್ತಾನೆ, ನಿನಗೆ ಗೊತ್ತಲ್ಲಪ್ಪ, ರೂಮಿನ ಸಮಸ್ಯೆ ದಿನಕ್ಕೆ ಹೆಚ್ಚಾಗ್ಬಿಟ್ಟಿದೆ ಅಂತ ರಂಗನಾಥ್ ಹೇಳ್ತಾನೆ. ಅದಕ್ಕೆ ಕೇಶವ ಹೇಳ್ತಾನೆ, ಒಟ್ಟು ಕುಟುಂಬ ಅಂದರೆ ಇದೆಲ್ಲ ಸಹಜ ಅಲ್ಲ ಅಂತ ಹೇಳಿ ಕೇಶವ ಹೇಳ್ತಾನೆ. ಸರಿ, ಈ ಕಡೆ ಸೈಡನ್ನು ಅಳ್ತೀನಿ ಮಾಡಲಾ ಅಂತ ಕೇಳ್ತಾನೆ ಕೇಶವ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಎರಡು ಕಡೆನೂ ಮಾಡಲಿ, ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಕಟ್ಸಿದ್ರೆ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ಈಶಾನ ಮೂಲೆ ಕಟ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ರಂಗನಾಥ್ ಹೇಳ್ತಾನೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ತಾನೆ. ಆಗ ಇಂಜಿನಿಯರ್ ಬರ್ತಾನೆ. ಒಂದು ರೂಮ್ ಜೊತೆ ಒಂದು ಹಾಲು ಕಟ್ಸ್ಬಿಡೋಣ ಅಂತ ಕೇಳ್ತಾರೆ ಇಂಜಿನಿಯರ್. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಬೇಡ, ರೂಮ್ ಜೊತೆ ಒಂದು ಅಟ್ಯಾಚ್ ಬಾತ್ರೂಮ್ ಇದ್ದರೆ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ಇಂಜಿನಿಯರ್ ಆಯಿತು ಸರ್ ಅಂತ ಹೇಳ್ತಾರೆ. ಮತ್ತು ಈ ಕಡೆ ಸೈಡ್ ಒಂದು ಸ್ವಲ್ಪ ಅಳತೆ ತೊಗೊಂಬಿಡ್ರಿ ಅಂತ ರಂಗನಾಥ್ ಹೇಳ್ತಾನೆ. ಆಗ ಮನೆಯವರೆಲ್ಲರೂ ಬರ್ತಾರೆ, ಏನು ನಡೆದಿದೆ ಅಂತ ಇಲ್ಲಿ ನೋಡೋಕ್ಕಂತೇಳಿ. ಶಾಂತಿ ಅಂತೂ ತುಂಬಾ ಶಾಕಾಗಿ ಬರ್ತಿರ್ತಾಳೆ. ಆಗ ಮನೋಜ್ ಹೇಳ್ತಾನೆ, ಅಮ್ಮ ಏನಮ್ಮ ಇದು, ಅಪ್ಪ ಮನೆ ಮಾರ್ತಿದ್ದಾರ ಅಂತ ಕೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾನೆ, ಇದು ನಮ್ಮಪ್ಪನ ನನಗೆ ಕೊಟ್ಟಿರೋಂಥ ಮನೆ ಕಣೋ, ಅವ್ರು ಒಬ್ಬರು ಹೆಂಗೆ ಮಾಡ್ತಾರೆ ಕಣೋ ಅಂತ ಹೇಳ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ಮನೋಜ ನೋಡ್ರೆ ಗೊತ್ತಾಗಲ್ಲ, ಅಪ್ಪ ರೂಮ್ ಕಟ್ಸೋಕ್ಕೆ ಮೆಜರ್ಮೆಂಟ್ ಮಾಡ್ತಿದ್ರೆ ಅಷ್ಟು ಗೊತ್ತಾಗಲ್ಲ ನಿನಗೆ ಅಂತೇಳಿ ರವಿ ಹೇಳ್ತಾನೆ. ಆಗ ಸೂರ್ಯ ಮೀನ ಕೂಡ ಬರ್ತಾರೆ. ಅಪ್ಪ ರೂಮ್ ಕಟ್ಸಿದ್ದೀನಪ್ಪ ಅಂತ ಕೇಳ್ತಾರೆ. ಹ್ಞೂನಪ್ಪ ಅಂತ ಹೇಳ್ತಾರೆ. ಎಷ್ಟು ದಿವಸ ಅಂತೇಳಿ ರೂಮ್ ಕಲ್ಲ ಜಗಳ ಆಡ್ತೀರಾ, ಅದಕ್ಕೋಸ್ಕರ ರೂಮ್ ಕಟ್ಸಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೌದು ನೋಡ್ರಿ, ತುಂಬ ಮುಖ್ಯ ನೋಡ್ರಿ ಇದು ಅಂತ ಹೇಳ್ತಾರೆ. ಅದಕ್ಕೆ ರಂಗನಾಥ್, ಹೂನೇ ಮುಖ್ಯ ಕಡೆ, ನೀನು ಬೆಚ್ಚಗೆ ಹಾಯಿಗೆ ರೂಮ್ನಾಗ ಮಕ್ಕೊಂತಿದ್ದೀಯ, ಬೇರೆ ಕಷ್ಟ ಏನು ಗೊತ್ತಾಗುತ್ತೆ ಅಂತೇಳಿ ರಂಗನಾಥ್ ಶಾಂತಿಗೆ ಬೈತಾನೆ. ಆಗ ಶ್ರುತಿ ಹೇಳ್ತಾರೆ, ಮಮ್ಮ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇನ್ನು ಮುಂದೆ ಯಾರು ರೂಮ್ ಕಲ್ಲ ಕಿತ್ತಾಡಲ್ಲ ಅಂತೇಳಿ ಶ್ರುತಿ ಹೇಳ್ತಾಳೆ. ಆಗ ಇಂಜಿನಿಯರ್, ಸರ್ ಅಲ್ಲೂ ಕಟ್ಬೋದು ಇಲ್ಲೂ ಕಟ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ರಂಗನಾಥ್ ಹೇಳ್ತಾನೆ. ಒಟ್ಟು ಈ ಕನ್ಸ್ಟ್ರಕ್ಷನಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳ್ತಾನೆ ರಂಗನಾಥ್ ಇಂಜಿನಿಯರ್ಗೆ. ಅದಕ್ಕೆ ನಿಮ್ಗೆ ಎಸ್ಟಿಮೇಟ್ ಮಾಡಿ ನಿಮಗೆ ಒಂದು 5 ಲಕ್ಷ ಆಗ್ಬೋದು, ನಿಮಗೆಲ್ಲ ನಾನು ಇದು ಮಾಡ್ತೀನಿ ಸರ್, ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಹೇಳ್ತಾನೆ, ದುಡ್ಡು ರೆಡಿ ಮಾಡ್ಕೊ, ನಾನು ಕರ್ಕೊಂಬರ್ತೀನಿ ಅಂತೇಳಿ ರಂಗನಾಥಿಗೆ ಹೇಳ್ತಾನೆ ಕೇಶವ. ಆಗ ಕೇಶವ ಮತ್ತೆ ಹೇಳ್ತಾನೆ, ತುಂಬ ಒಳ್ಳೆ ಇಂಜಿನಿಯರಪ್ಪ, ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮುಗಿಸ್ಕೊಡ್ತಾರೆ ಅಂತ ಹೇಳ್ತಾನೆ ಕೇಶವ.
ಎಲ್ಲರೂ ಮನೆ ಒಳಗೆ ಹಾಲಲ್ಲಿ ಕುತ್ಕೊಂಡು ನಿಂತ್ಕೊಂಡಿರ್ತಾರೆ ಮೀಟಿಂಗ್ ಮಾಡ್ಕೊತ. ಆಗ ಮನೋಜ್ ಹೇಳ್ತಾನೆ, "ಅಪ್ಪ ನೀವು ಕಟ್ಸಿರೋ ರೂಮು ನಾವು ಇರೋ ರೂಮ್ಗಿಂತ ದೊಡ್ಡದಿರುತ್ತಾ ಅಪ್ಪ?" ಅಂತ ಕೇಳ್ತಾನೆ ಮನೋಜ್. ಅದಕ್ಕೆ ರವಿ, ಇವಾಗ ಯಾಕೋ ನಿನಗೆ ಯಾಕೋ ಅದೆಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್ ಹೇಳ್ತಾನೆ, "ಆ ರೂಮ್ ಏನೋದು ಇದಕ್ಕಿಂತ ದೊಡ್ಡದಿದ್ದರೆ ಅದಕ್ಕೆ ನಾನು ರೋಹಿಣಿ ಅಂತ ಅಂದಾಗ ರವಿ ಅದಕ್ಕೆ ಸಾಕು ಮುಚ್ಕೊಂಡು ನಿಂತ್ಕೊಳ್ಳೋ, ನಿನಗೆ ಮರ್ಯಾದೆ ಇಲ್ವೇನೋ ನಿನಗೆ ಸ್ವಲ್ಪನೂ ಅಂತ ಮನೋಜ್ ಬೈತಾನೆ. ಚೆನ್ನಾಗಿರೋದು ಮಾತ್ರ ನಿಮಗೆ ಇದು ಚೆನ್ನಾಗಿಲ್ಲ ಅಂದರೆ ಸೂರ್ಯನಿಗೆ ಅಂತ ಹೇಳಿ ಬೈತಾನೆ ರವಿ. ಅದಕ್ಕೆ ಮಜಾ ಹೇಳ್ತಾನೆ, "ನೋಡೋ ನಾನು ಈ ಮನೆ ದೊಡ್ಡ ಮಗ." ರೋಹಿಣಿ ಹೇಳ್ತಾಳೆ, "ಜಾಸ್ತಿ ದುಡ್ತಿರೋದು ದೊಡ್ಡ ಲೆವೆಲ್ ಇರೋದು ನಾವೇ" ಅಂತ ಹೇಳ್ತಾನೆ ರೋಹಿಣಿ ಮನೋಜ್ ಇಬ್ಬರು. ಅದಕ್ಕೆ ಇವನು ಹೇಳ್ತಾನೆ, ರಂಗನಾಥ್ ಹೇಳ್ತಾನೆ, "ನೀವಿಬ್ಬರು ಗಂಡ ಹೆಂಡ್ತಿ ಇಬ್ಬರು ತಲೆ ಮೇಲೆ ಒಂದು ಕೋಡಿ ಇಟ್ಕೊಳ್ರಿ ಛೀ" ಅಂತೇಳಿ ಹೇಳ್ತಾನೆ ಮನೋಜಿಗೆ ಹಾಗೂ ರೋಹಿಣಿಗೆ. ಆಗ ರೋಹಿಣಿ ಹೇಳ್ತಾಳೆ, "ಮಾವ ನೀವು ದೇವರಿದ್ದೇವೆ ನ್ಯಾಯಕ್ಕೆ ನ್ಯಾಯ" ಅಂತ ಹೇಳಿ. "ಮಾವ ನಾವು ಯಾಕೆ ಅವ್ರಿಗೆ ಯಾಕೆ ನಾವು ದುಡ್ಡು ಕೊಡಬೇಕು" ಅಂತೇಳಿ ರೋಹಿಣಿ ಕೇಳ್ತಾರೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, "ನೀವು ನನಗೆ ಕೊಡಬೇಕಾಗಿರೋ ದುಡ್ಡಿನಲ್ಲಿ ನೀನು ಮನೋಜ ಇಬ್ಬರು ಸೇರಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅದು ಸರಿನಾ ಅಂತ ಕೇಳ್ತಾನೆ ರಂಗನಾಥ್. "ದುಡ್ಡು ನಿಮ್ಮ ತಂದೆನೇ ಕೊಟ್ಟಿರ್ಬೋದು ತಾಯಿ, ಆದರೆ ನನ್ನಿದ್ದು 25 ಲಕ್ಷ ನೀವು ಕೊಟ್ಟಿಲ್ಲಲ್ಲ ಇಲ್ಲ" ಅಂತ ಕೇಳ್ತಾನೆ ರಂಗನಾಥ್. "ಆ ದುಡ್ಡು ಕೊಟ್ಬಿಡ್ರಿ, ನಾನು ಕೊಟ್ಬಿಡ್ರಿ ಅಂತ ಕೇಳಿದ್ರೆ ನೀವು ಏನು ಮಾಡ್ತೀರಾ ಅಂತ ಕೇಳ್ತಾರೆ ರಂಗನಾಥ್. ಈ ಮನೆಗೆ ನೀವು ಎಷ್ಟು ದುಡ್ಡು ಕೊಡ್ತೀರಾ ಅಂತ ನಾನು ಕೇಳ್ತಿರೋದು, ನಾನು ರೂಮ್ ಕೊಟ್ಟಕ್ಕೆ ನಿಮ್ಮ ಹತ್ರ ನಾನು ದುಡ್ಡು ಕೇಳಿಲ್ಲಲ್ಲ ತಾಯಿ ಅಂತ ಕೇಳ್ತಾನೆ ರೋಹಿಣಿಗೆ ರಂಗನಾಥ್. ಅದಕ್ಕೆ ಶಾಂತಿ ಹೇಳ್ತಾಳೆ, "ಈಗ ರೂಮ್ ಕಟ್ಟೋಕ್ಕೆ ನಿಮ್ಮ ಹತ್ರ ದುಡ್ಡೆಲ್ಲಿದೆ ಅಂತೇಳಿ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್, ನಾನು ಲೋನ್ ತಗೊಳ್ತೀನಿ ಬಿಡೆ ಅಂತ ಕೇಳ್ತಾನೆ. ಲೋನ್ ಹೆಂಗೆ ತೆಗಿಸ್ತಾ ಅಂತೇಳಿ ಶಾಂತಿ ಕೇಳ್ತಾಳೆ. ಅದಕ್ಕೆ ಕೆಲಸ ಇಲ್ಲ ಕಾರ್ಯ ಇಲ್ಲ ನಿಮಗೆ, ಅಲ್ಲ ರೀ ಯಾವುದರದ ಮೇಲೆ ನೀವು 5 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಅಂತ ಕೇಳಿ ಶಾಂತಿ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, "ಮನೆ ಇದೆಲ್ಲ ಅರ್ಧ ಮೇಲೆ ಲೋನ್ ಮಾಡ್ತೀನಿ ಅಂತ ಕೇಳ್ತಾನೆ. ಆಗ ಶಾಂತಿ ಕೇಳ್ತಾಳೆ, "ಆ ಲೋನ್ ಹೆಂಗೆ ತೀರಿಸ್ತೀರಾ ನೀವು ಅಂತ ಕೇಳ್ತಾಳೆ ಶಾಂತಿ. "ಇವರೆಲ್ಲ ಕೊಡೋ ದುಡ್ಡಿನಲ್ಲಿ ತಿಂಗಳು ಕಂತು ಕಟ್ತೀನಿ ನಾನು" ಅಂತೇಳಿ ರಂಗನಾಥ್ ಹೇಳ್ತಾನೆ. ಅಂದ್ಕೊಂಡೆ ಇದೇ ಇರುತ್ತೆ ಅಂತೇಳಿ ಶಾಂತಿ ಅಣಗಿಸ್ತಾಳೆ ರಂಗನಾಥಿಗೆ. ಆಗ ಮೀನೇ ಹೇಳ್ತಾಳೆ, "ಮಾವ ಇದೆಲ್ಲ ಅವಶ್ಯಕತೆ ನಮಗಿರಲಿಲ್ಲ ಈ ರೂಮಿನ ಅವಶ್ಯಕತೆ" ಅಂತೇಳಿ ಮೀನೇ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ತುಂಬ ಭಾವುಕವಾಗಿ ಹೇಳ್ತಾನೆ, "ಅಮ್ಮ ಇನ್ನೇನು ಬೇಸಿಗೆ ಶುರುವಾಗಿದೆ, ಗಿಡ ಇಟ್ಕೊಂಡು ನೇತಾಡಿದ್ರು ಒಂದು ಎಲೆ ಕೂಡ ಅಲ್ಲಾಡಲ್ಲ, ಹೇಗಮ್ಮ ಇರ್ತೀರಾ ಮಲಗ್ತೀರಾ ನೀವು ಅಲ್ಲಿ ಅಂತ ಕೇಳ್ತಾರೆ. "ಮುಂದೆ ಮಳೆಗಾಲ ಬರುತ್ತೆ ಆಗೇನು ಮಾಡ್ತೀರಾ ಅಂತ ಕೇಳ್ತಾನೆ ರಂಗನಾಥ್. ಆಗ ಸೂರ್ಯ ಹೇಳ್ತಾನೆ, "ಆಗ ನಾವು ಹಾಲಲ್ಲೂ ಅಡುಗೆ ಮನೆಯಲ್ಲೂ ನಾವು ಮಲ್ಕೊತೀವಿ, ನಮಗೋಸ್ಕರ ಕೆಟ್ಟವನಾಗೋದು ನನಗೆ ಇಷ್ಟ ಇಲ್ಲ" ಅಂತೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, "ಬೇಡವಂತಲ್ಲ ಬಿಡಿ, ನೀವೇ ಶ್ರಮ ತೊಗೊತೀರಾ" ಅಂತೇಳಿ ಶಾಂತಿ ಹೇಳ್ತಾಳೆ. ಅದಕ್ಕೆ ರಂಗನಾಥ, ಲೇ 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 ನಿನ್ನ ತಾಯಿನ ಪದಕ್ಕೆ ಅನಿಷ್ಟ ಕಡೆ ನೀನು ಅಂತೇಳಿ ಮನುಷ್ಯಲಾಗಿ ಯೋಚನೆ ಮಾಡಿ, ಏ ಆ 2 ತಲೆಗಳಿಗೊಂದು ನೆರಳು ಅನ್ನೋದು ಬೇಡ ಇನ್ವೆ ಅಂತ ಕೇಳ್ತಾನೆ ರಂಗನಾಥ್. ಅದಕ್ಕೆ ಶಾಂತಿ ಹೇಳ್ತಾನೆ, "ಮಾಡಿರಿ ಯಾರು ಬೇಡ ಅಂತಾರೆ, ಅಯ್ಯೋ ಯಾರು ಬೇಡ ಅಂತಾರೆ, ಅಯ್ಯೋ ಊರು ಉದ್ಧಾರ ಮಾಡೋಕ್ಕೆ ಸೂರ ಹಾಳ ಮಾಡಿದ್ರು ಅನ್ನಂಗೆ ಆಯ್ತಿದ್ದು" ಅಂತ ಹೇಳ್ತಾರೆ. "ಅವ್ರ ರೂಮ್ ಕಟ್ಸೋಕ್ಕೆ ನಾನಕ್ಕೆ ದುಡ್ಡು ಕೊಡಬೇಕು ಅಂತೇಳಿ ಶಾಂತಿ ಕೇಳ್ತಾಳೆ. ಅದಕ್ಕೆ ಬೇಡ ಕಟ್ಸು ಹೊಸ ರೂಮ್ನಲ್ಲಿ ನಾನು ನೀರೋಣ, ಮೀನಾ ಸೂರ್ಯ ಇಬ್ಬರು ನಮ್ಮ ರೂಮ್ನಲ್ಲಿ ಇರ್ತಾರೆ ಅಂತ ರಂಗನಾಥ್ ಹೇಳ್ತಾನೆ. ಅದಕ್ಕೆ ಬಪ್ಪರೆ ಗಂಡ ನೀವು ಅಲ್ಲ, ನಮ್ಮಪ್ಪ ಕಟ್ಸಿರೋ ಮನೇಲಿ ಬಿಟ್ಟು ನಾನೇ ಸಾಲದಲ್ಲಿ ಕಟ್ಸಿರೋ ಮನೇಲಿ ಇರಬೇಕಾ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಹಂಗಂದ್ರೆ ಈ ಸಮಸ್ಯೆಗೆ ಪರಿಹಾರನೇ ಬೇಡೇನೆ ಅಂತ ಕೇಳ್ತಾನೆ ರಂಗನಾಥ್. ಅದಕ್ಕೆ ಶಾಂತಿ ಹೇಳ್ತಾಳೆ, "ಗುಡಿಸ್ಲ ಮನೆ ಇದ್ದ ಬಂದವಳಿಗೆ ಇಟ್ಗೆ ಮನೆ ಬೇಕು, ಅವಳಿಗೆ ಒಂದು ಕಟ್ಗೆ ಇಟ್ಟು ತೆಂಗಿ ಮರ ಹಾಕಿದ್ರೆ ಅರ್ಧೊಳಗು ಬಿತ್ಕೊಂತಾಳೆ ಬಿಡ್ರಿ, ಅವಳೇನು ದೊಡ್ಡ ಲಕ್ಷಾಧಿಪತಿ ಮಗಳೇನ್ರಿ ಅಂತ ಕೇಳ್ತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಛೀ ಅಂತೇಳಿ ಅಂತಾಳೆ. ಆಗ ಮೀನೇ ಹೇಳ್ತಾಳೆ, "ಅಂದ್ಕೊಂಡೆ ಇನ್ನೇ ಯಾಕೆ ನನ್ನ ಊರಿಗೆ ಬಂದಿಲ್ಲ ಅಂತೆ, ನಮ್ಮ ತವ್ರ ಮನೆ ವಿಷಯಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡೆ, ನಾನು ಗುಡಿಸ್ಲಲ್ಲಿ ಇದ್ದೆ ಅಂತ ಯಾರು ಹೇಳಿದ್ದು, ನಮ್ಮ ಮನೇಲಿ ಕಷ್ಟ ಇತ್ತು, ನಿಮ್ಮ ಮನೆಗೆ ಚಿನ್ನದಾಗ ಸಾಂಬಾರು ವಜ್ರದಾಗ ಹಣ್ಣು ತಿಂದೇ ಇರ್ಬೋದು ನಾವು, ಆದರೆ ಹೊಟ್ಟೆ ಹಸ್ದಾಗೆ ಹಸ್ಕೊಂಡು ಮಲ್ಕೊಳಕ್ಕೆ ಬಿಡ್ತಿದ್ದಿಲ್ಲ ನಮ್ಮಪ್ಪ" ಅಂತ ಹೇಳ್ತಾನೆ. "ಅಂಥ ಪುಣ್ಯಾತ್ಮ ಹೆಸರು ಹೇಳ್ಕೊಂಡು ನಮ್ಮನ್ನ ಆಗ್ಲೆಲ್ಲ ದರಿದ್ರ ಅನ್ನೋಕೆ ಬರ್ತೀರ ನೀವು ಅಂತ ಕೇಳ್ತಾಳೆ ಮೀನಾ. "ಅಲ್ಲ ಅತ್ತೆ, ಅವ್ರ ಹೆಸರು ಹೇಳಿ ಅಂದರೆ ತಿನ್ನಿದ ಅನ್ನ ಜೀರ್ಣ ಆಗಲ್ಲ" ಅಂತ ಕೇಳ್ತಾಳೆ ಮೀನಾ ಶಾಂತಿಗೆ. ಅಷ್ಟರಲ್ಲಿ ಮನೋಜಿಗೆ ಸಿಟ್ಟು ಬಂದ್ಬಿಡುತ್ತೆ. "ನೋಡು ನೀನು ಹಿಂಗೆ ಮಾತಾಡು, ಮರ್ಯಾದಿರಲ್ಲ ನಿನಗೆ" ಅಂತೇಳಿ ಮನೋಜೇ ಹೇಳ್ತಾನೆ. "ಏಯ್" ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, "ಏಯ್ ಏನೋ ಅಂತ ಹೇಳ್ತಾನೆ. ಅವ್ರಿಗೆ ಅವಮಾನ ಆದಾಗ ಮಾತಾಡಿದ್ರು. ಅದಕ್ಕೆ ಅವ್ಳು ಕರೆಕ್ಟಾಗಿ ಉತ್ತರ ಕೊಡ್ತಿದ್ದಾಳೆ. "ನೀನು ಯಾಕೆ ಕೆಂಪು ಇರುವೆ ಬಿಟ್ಕೊಂಡಂಗೆ ಆಡ್ತಿದ್ಯಾ" ಅಂತೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, "ಅಬ್ಬಬ್ಬಬ್ಬ ಸೂರ್ಯ ಆ ಹೆಂಡತಿ ಸಪೋರ್ಟಿಗೆ ಬಂದುಬಿಡ್ತಾನೆ, ಮದುವೆ ಆದಮೇಲೆ ತಾಯಿನೇ ಬೇಡ ಅನ್ನಂಗೆ" ಅಂತೇಳಿ ರೋಹಿಣಿ ಸೂರ್ಯಗೆ ಹೇಳ್ತಾಳೆ. ಸೂರ್ಯ ಅಂತೂ ಶಾಕಾಗಿ ನೋಡ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, "ಜಸ್ಟ್ ಶಾಪ್ ಇಟ್ ರೋಹಿಣಿ ಅವರೇ, ಒನ್ಸ್ ಅಟ್ಲೀಸ್ಟ್ ನಿಮ್ಮ ಗಡುವಿನ ಪರವಾಗಿ ಮಾತಾಡ್ಬಿಟ್ಟು ಸ್ವಲ್ಪ ನ್ಯಾಯವಾಗಿ ನಡ್ಕೊಳ್ಳಿ" ಅಂತ ಕೇಳ್ತಾಳೆ ಶ್ರುತಿ. "ನಮ್ಮಮ್ಮ ಏನಾದರೂ ಈ ರೀತಿ ಅನ್ಯಾಯವಾಗಿ ಮಾತಾಡಿದರೆ ನಮ್ಮಪ್ಪ ಮೂತಿಗೆ ಹೊಡೆದ್ಬಿಡೋರು ಗೊತ್ತಾ" ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಅಂದರೆ ಶಾಕಾಗಿ ಗಾಬರಿ ಆಗಿಬಿಡ್ತಾಳೆ. "ಯಾಕೆ ನೀವು ಯಾವಾಗಲೂ ಮೀನಾ ಫ್ಯಾಮಿಲಿ ಬಗ್ಗೆ ಯಾವಾಗಲೂ ಮಾತಾಡಬೇಕು, ಥೂ ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲಪ್ಪ" ಅಂತ ಹೇಳ್ತಾಳೆ ಶ್ರುತಿ. ಮೀನಾ ಹೇಳ್ತಾಳೆ, "ಮಾವ ನನಗೆ ಹಂಗಿನ ಅರಮನೆಗಿಂತ ನನಗೆ ವಿಂಗಡದ ಗೂಡಿ ಲೇಸು ನಾವಂತ ಬದುಕಿದವ್ರು ನಾವು, ನಮಗೆ ಸಪ್ರೇಟ್ ರೂಮ್ ಬೇಕು, ಮನೆ ಬೇಕು, ನನಗೆ ಮಾಳಿಗೆ ಬೇಕಂತ ಆಸೆ ಪಟ್ಟೋಳಲ್ಲ ನಾನು, ದಯವಿಟ್ಟು ಮಾವ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ" ಅಂತ ಕೇಳ್ತಾಳೆ. ಎಲ್ಲರ ಕೈ ಅನ್ಸ್ಕೊಂಡು ಅವ್ರ ಹಂಗಲ್ಲಿ ಬದುಕೋಕ್ಕೆ ನಮ್ಗೆ ಇಷ್ಟ ಇಲ್ಲ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, "ಬಿಟ್ಬಿಡಪ್ಪ, ಮಳೆ ಬಂದರೆ ನಾವು ಕಾರಲ್ಲೆಲ್ಲೋ ಮಲ್ಕೊತೀವಿ" ಅಂತ. ಅದಕ್ಕೆ ರಂಗನಾಥನ್ ತುಂಬಾ ಬೇಜಾರಾಗ್ಬಿಡ್ತಾನೆ.
ಮನೋಜ್ ಹೇಳ್ತಾನೆ, ಏನ್ರೋ ನೀವು ಇಷ್ಟು ಬರೀ ಸೆಂಟಿಮೆಂಟ್ ಸಿಂಪತಿಗೆ ಇಡ್ಸ್ಕೊತಿರೋ ನೀವು ಅಂತೇಳಿ ಮನೋಜ್ ಹೇಳ್ತಾನೆ. ಹಾಲಲ್ಲಿ ಮಲ್ಕೊತೀನೋದು ಬಿಟ್ಟು ಕಾರಲ್ಲಿ ಮಲ್ಗ್ತೀನಿ, ಗುಡಿಸ್ಲಲ್ಲಿ ಮಲ್ಗ್ತೀವಪ್ಪ ಅಂತ ಮನೋಜ್ ಅಂತ ಕೇಳಿದವರು ಅಲ್ಲೇ ಅಲ್ಲೇ ಮನೆ ಕಟ್ಸ್ಬಿಡೋಕು ಹಂಗೆ ಮಾತಾಡ್ತಿರಲ್ರೋ ನೀವು ಅಂತ ಕೇಳ್ತಾನೆ ಮನೋಜು. ಲೇಲೆ ಇಬ್ರಿಗೆ ಅವಶ್ಯಕತೆ ಇಲ್ಲ, ಸೋಫಾ ಮೇಲೋ ನೆಲದ ಮೇಲೆ ಮಕ್ಕಳ್ರೋ, ನಾವೇನು ಬೇಡ ಅಂದ್ರಲ್ಲ ಕೊಂಡ್ರೋ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ರಂಗನಾಥ್ ಬೇಡ ಅನ್ನೋಕ್ಕೆ ಬೇಕನ್ನೋಕ್ಕೆ ನೀವು ಯಾರೋ ತೋಳ್ಗಂಡಿ ನಾಯಕನೋ ಅಂತ ಕೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಪ್ಪ ಏನಪ್ಪ ಹಿಂಗೆ ಮಾತಾಡ್ತೀನಿ, ನಮ್ಮ ಮನೆ ಹಿರಿಮಗಪ್ಪ, ನಾನು ಈ ಮನೆ ಯಜಮಾನ ಆಗೋನಪ್ಪ ಅಂತ ಕೇಳ್ತಾನೆ ಮನೋಜ್. ಅದಕ್ಕೆ ರಂಗನಾಥ್ ಹೇಳ್ತಾನೆ, ನೆಕ್ಸ್ಟ್ ಪೇರೆಂಟ್ ನಂತರ ನೀನೇನೋ ಅಂತ ಕೇಳ್ತಾನೆ ರಂಗನಾಥ್. ಅದಕ್ಕೆ ಅಪ್ಪ ಹಾಗೇನಿಲ್ಲಪ್ಪ ಅಂತ ಕೇಳ್ತಾನೆ ಮನೋಜ್. ಹಾಗೇನಿಲ್ಲಪ್ಪ ಅಂತೇಳಿ ನೋಡ್ರಿ ಶಾಂತಿ ಹೇಳ್ತಾಳೆ, ನೋಡ್ರಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ರಿ, ನನ್ನ ಪ್ರಾಣ ಇರುವವರೆಗೂ ನನಗೆ ಪ್ರಾಣ ಇರುವವರೆಗೂ ಈ ಮನೆನ ಇನ್ನೊಬ್ರು ಕೈಗೆ ಇಟ್ಟು ಬರೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ ಶಾಂತಿ. ಅಂತ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡಿ ನೀವು ಅಂತ ಹೇಳೋದಕ್ಕೆ ರಂಗನಾಥ್ ಅಂತ ಹೋಗ್ತಾನೆ. ಅದಕ್ಕೆ ಸೂರ್ಯ, ಅಪ್ಪ ಪ್ಲೀಸ್ ಅಪ್ಪ ನೀನು ಅದಕ್ಕೆ ರಂಗನಾಥ್ ಹೇಳ್ತಾನೆ, ನೀನು ಕೆಲ್ಸಕ್ಕೆ ಹೋಗಿ ಸೂರ್ಯ ಅಂತ ಹೇಳ್ತಾನೆ. ಅಲ್ಲಪ್ಪ ಅದು ಅಂತೇಳಿ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಒಂದು ಲುಕ್ ಕೊಡ್ತಾನೆ. ಅದಕ್ಕೆ ಸೂರ್ಯ ತನ್ನ ಪಾಡಿಗೆ ತಾನು ಹೋಗ್ತಾನೆ ಕೆಲಸಕ್ಕೆ. ಆಗ ಮುಗೀತಲ್ಲ, ಎಲ್ಲರೂ ನಿಮ್ಮ ಪಾಡಿ ನೀವು ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲೇನು ಕೋತಿ ಕುಣಿತಿದ್ದೇನೆ, ಎಲ್ಲರೂ ಹೋಗ್ರಿ ಅಂತ ಹೇಳ್ತಾರೆ. ರಂಗನಾಥ್ ಹೇಳ್ತಾನೆ, ಮೊಸಳೆಗೆ ನಾಲ್ಗೆ ಇಲ್ಲ, ಆನೆಗೆ ಕೂದಲಿಲ್ಲ, ಏಡಿಗೆ ತಲೆ ಇಲ್ಲ, ನಾಯಿಗೆ ಒಂದು ಭಾಷೆ ಅಂತಿಲ್ಲ, ಬೆಕ್ಕಿಗೆ ಒಂದು ಭಾವನೆ ಅಂತಿಲ್ಲ, ಮನುಷ್ಯನಿಗೆಲ್ಲ ಇದ್ರು ಬಡ್ಡಿ ಮಗು ನಿಯತ್ತನೋದು ಇಲ್ಲೇ ಇಲ್ಲ ಅಂತೇಳಿ ರಂಗನಾಥ್ ಹೇಳ್ತಾನೆ. ಹೆಂಗಸೆ, ನಾನಿನ್ನ ಗಂಡ ಕಣೆ, ಯಾವಾಗ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಕೈ ಕೊಡ್ಕೊಂಡು ಆಕಾಶ ನೋಡ್ಕೊಂಡು ನಿಂದಿರ್ತಾಳೆ. ಯಾವ ಕೆಲಸ ನೀನು ಮಾಡೋಕ್ಕೆ ಬಿಡೋಲ್ಲೋ ಆ ಕೆಲಸ ನಾನು ಚಿಟ್ಕಿ ಕೊಡೋಷ್ಟು ಮಾಡಿ ಬಿಸಾಕ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಸುಲಭವಾಗಿ ನಾನು ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಅಂತ ಶಾಂತಿಗೆ ಚಾಲೆಂಜ್ ಹಾಕಿ ಹೋಗ್ತಾನೆ ಇದು ರಂಗನಾಥ್. ಏನು ಮಾಡ್ಕೊ ಹೋಗಿ ಅಂತೇಳಿ ಅಂತಾನೆ ರಂಗನಾಥ್ ಶಾಂತಿಗೆ. ರೂಮ್ನಲ್ಲಿ ರವಿ ಹಾಗೂ ಶ್ರುತಿ ಕೂತ್ಕೊಂಡಿರ್ತಾರೆ. ಶ್ರುತಿ ಹೇಳ್ತಾಳೆ, ಈ ಥರ ನಾನು ಮೆಲೋಡಿ ಡ್ರಾಮಾ ನಾನು ಮಾಡೋ ಡಬ್ಬಿಂಗ್ ಸೀರಿಯಲಲ್ಲಿ ಕೂಡ ಇರಲ್ಲ ಅಂತೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಇದು ಕುಟುಂಬ ಶ್ರುತಿ, ಇಲ್ಲೆಲ್ಲ ಮಾಮೂಲು ನಡೀತಾನೆ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅಂದರೆ ನಿಮ್ಮ ಅಮ್ಮಂದು ಎಷ್ಟು ಮಾತಾಡ್ತಾರೆ, ಆ ರೀತಿ ಮಾತಾಡಬಾರ್ದಿತ್ತು ನಿಮ್ಮಮ್ಮ, ಮೀನನ ಜೊತೆ ತುಂಬ ಕೀಳಾಗಿ ಮಾತಾಡಿಸ್ತಾರೆ, ಅದರಲ್ಲಂತೂ ನಿಮ್ಮ ಅಣ್ಣ ಅಂತ ಸೋಫಾ ಮೇಲೆ ಮಾಡ್ಕೊಳ್ಳಿ, ನೆಲದ ಮೇಲೆ ಮಕ್ಕಳಿ ಅಂತ ನಾವು ಒಪ್ಕೊತೀವಿ ಅಂದರೆ ಏನು ಮಾತಿದು ರವಿ, ನಾನಾಗಿದ್ದಿದ್ರೆ ಕಪ್ಪಳ ಕೊಡಿದ್ಬಿಡ್ತಿದ್ದೆ ಮನೋಜಿಗೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಸುಮ್ಮನಿರ್ತಾನೆ ಅಂತ ಅಪ್ಪ ಇದ್ರಂತ ಸುಮ್ಮನಿದ್ದ, ಇಲ್ಲಾಂದರೆ ಅವ್ನ ಪಿತ್ತ ಯಾವನ ಎತ್ತಿಗೆ ಇರುತ್ತೆ ನನಗೂ ಗೊತ್ತಿಲ್ಲ. ಅದಕ್ಕೆ ಶ್ರುತಿ ಹೇಳ್ತಾನೆ, ನನಗೆಲ್ಲ ಗೊತ್ತಿಲ್ಲ ರವಿ, ನನಗೆ ಅವ್ರ ಜೊತೆ ಮಾತಾಡ್ದಂಗೆ ನನ್ನ ಜೊತೆ ಮಾತಾಡಬಾರ್ದು ಅಷ್ಟೇ, ಇಲ್ಲಂದರೆ ಅವ್ರ ಬಾಯಿಗೆ ಸ್ಟೆಪ್ಲರ್ ಪಿನ್ ನೋಡ್ಬಿಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ. ಅದಕ್ಕೆ ರವಿ ಶಾಕ್ ಆಗಿಬಿಡ್ತಾನೆ. ಈ ಕಡೆ ರೂಮ್ನಲ್ಲಿ ರಂಗನಾಥ್ ಹಾಗೂ ಶಾಂತಿ ಇಬ್ಬರು ರಂಗನಾಥ್ ವಾಕ್ ಮಾಡ್ತಿರ್ತಾನೆ. ಅರಿ ನೀವು ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ, ಅವ್ರಿಗೆ ರೂಮ್ ಕೊಟ್ಟೋಕ್ಕೆ ನೀವೇನು ಸಾಲ ಮಾಡಿದರೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಕೊಂಡಾಗ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಹುಷಾರಾಗಿರ್ರಿ, ಇಲ್ಲಾಂದ್ರೆ ನೋಡ್ರಿ ಅಂತ ಹೇಳ್ತಾರೆ. ರಂಗನಾಥ್ ಸಾಕು ನಿಲ್ಲಿಸಿ, ನೀನು ಮಕ್ಕಳು ಮುಂದೆ ಬೇಡಲ್ಲ ಮಾತಾಡಿ ಒಬ್ರ ಮೇಲೆ ದ್ವೇಷ ಹುಟ್ಟಂಗೆ ಮಾಡಿದೀಯ, ನೀನೇ ಎತ್ತರ ಮಕ್ಕಳನ್ನ ನೀನೇ ಭೇದ ಭಾವ ಮಾಡ್ತಿದ್ಯಲ್ಲೇ ಅಂತ ಕೇಳ್ತಾನೆ ರಂಗನಾಥ್. ಆ ಮಕ್ಕಳು ಮೂರು ದಾರಿ ಹಿಡಿಯೋಕ್ಕಾಗುತ್ತೆ ಕಣೆ, ಸಾಧ್ಯವಾದರೆ ನೀನು ಬದಲಾಯಿಸ್ಕೊಳೋದು ಕಲ್ಕೊ, ಇಲ್ಲಾಂದರೆ ನೋಡಿ ಪರಿಣಾಮ ನೆಟ್ಟಿಗಿರಲ್ಲ ಮುಂದಕ್ಕೆ ಅಂತ ಹೇಳ್ತಾನೆ. ನಿನ್ನ ತಂದೆ ಕೊಟ್ಟರೆ ಮನೆ ಅಂತ ಅಹಂಕಾರದಲ್ಲಿ ಮೆರಿತಿದ್ಯಾ, ಈ ಮನೆ ಅಡಾಡಕ್ಕೆ ಒಪ್ಪಿತಿಲ್ಲ ಅಂತಿಲ್ಲ ಅಂತ ಕೇಳ್ತಾನೆ ರಂಗನಾಥ್. ನೋಡಿ ಏನು ಮಾಡ್ತೀನಿ ಅಂತ ಹೇಳ್ತಾನೆ ರಂಗನಾಥ್. ಒಳ್ಳೇದು, ನಿನ್ನ ಮನೆ ನಿನ್ನ ಹತ್ರ ಹಿಡ್ಕೊ, ರೂಮ್ ಕಟ್ಸೋಕ್ಕೆ ಬೇರೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ. ನಾನು ಅದನ್ನು ಅಲ್ಲಿ ಹೇಳಿದ್ದೀನಿ, ಇಲ್ಲೂ ಹೇಳ್ತಿದ್ದೀನಿ ಅಂತೇಳಿ ರಂಗನಾಥ್ ಚಾಲೆಂಜ್ ಮಾಡಿ ಹೋಗ್ತಾನೆ. ಕಟ್ಸಿದ್ರೆ ಶ್ರುತಿ ಅವ್ರ ಅಮ್ಮಗೆ ಫೋನ್ ಮಾಡಿ ನಡೆದಿರೋದೆಲ್ಲ ಹೇಳ್ತಾಳೆ ಶ್ರುತಿ. ಅದೆಂಥ ಮನೆ ಸೊಸೆಯಾಗಿ ಹೋಗಿದ್ದೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ, ನಮ್ಮ ಮನೆ ಬಗ್ಗೆ ಮಾತಾಡೋಂಥದ್ದೆಲ್ಲ ನಿನಗೆ ಹೇಳಿದ್ದು, ನೀನು ಬಲವಂತವಾಗಿ ಕೇಳಿದ್ದೇನೆ ಏನು ಹಿಡಿದಿದೆ ಅಂತ, ಅದಕ್ಕೆ ನಾನು ಹೇಳಿದ್ದು ಅಂತೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ಸರಿ ಕೋಪ ಮಾಡ್ಕೊಬೇಡ ಅಂತೇಳಿ ಶ್ರುತಿ ಹೇಳ್ತಾಳೆ. ಶ್ರುತಿ ಸಿಟ್ಟು ಮಾಡಿ ಫೋನ್ ಕಟ್ ಮಾಡಿಬಿಡ್ತಾಳೆ ಅವ್ರ ಅಮ್ಮನಿಂದ. ಶ್ರುತಿ ಅಮ್ಮ ಶೀಲ, ರೀ ಒಂದು 5 ಲಕ್ಷ ಇದ್ದರೆ ಕೊಡ್ರಿ ಅಂತ ಕೇಳ್ತಾಳೆ. ಅದಕ್ಕೆ ನಿನಗೆ ಯಾಕೆ ಬೇಕು ಅಷ್ಟು 5 ಲಕ್ಷ ಅಂತ ಕೇಳ್ತಾರೆ. ನನಗಲ್ರಿ ಶ್ರುತಿಗೆ ಅಂತೇಳಿ. ಶ್ರುತಿಗೆ ಯಾಕೆ ಬೇಕು ಅಂತ ಅಲ್ಲ, ಶ್ರುತಿಗೂ ಅಲ್ರಿ, ಯಾಕೆ ಆಕೆ ಏನಾದರೂ ಫೋನ್ ಮಾಡಿದ್ಲ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲರಿ, ಆ ಸೂರ್ಯ ಮೀನಾಗೊಂದು ರೂಮ್ ಕಟ್ಸ್ಬೇಕಂತೆ, ಅದಕ್ಕೆ 5 lakhs ಬೇಕಾಗುತ್ತಂತೆ. ಅದಕ್ಕೆ ಆಕಿನ ಗಂಡ ಹೇಳ್ತಾನೆ, ತಲೆ ಕೆಟ್ಟೋ ಅಂದ್ಕೊಡಿ, ಇಡೀ ಊರ ಜನದ ಮುಂದೆ ನನಗೆ ಅವಮಾನ ಮಾಡಿದ್ದಾನೆ ಅಂತ ಅವ್ನು ಸುಖವಾಗಿ ಸಂಸಾರ ಮಾಡೋಕ್ಕೆ ನಾನು 5 ಲಕ್ಷ ಕೊಡ್ಬೇಕಾ, ಏನೇ ನೀನು ತಲೆ ಕೆಟ್ಟಿದ್ದೀನ ಅಂತ ಕೇಳ್ತಾನೆ ಆಕಿನ ಶೀಲಾ ಗಂಡ. ಅದಕ್ಕೆ ನಮ್ಮ ದುಡ್ಡು ಎಲ್ಲಿಗೆ ಹೋಗಲ್ರಿ, ನಾನು ದುಡ್ಡು ಕೊಡ್ತೀನಿ ಅಂತೇಳಿ ಅವ್ನು ಚಕ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ. ಆದರೆ ಸ್ವಾಭಿಮಾನಿ ಮುಖ್ಯ ಅಂದ್ಕೊಂಡು ಸೂರ್ಯ ಹಾಗೆ ಅವ್ರ ಅಪ್ಪ ನಾನು ಕೊಡೋ ಚೆಕ್ನ ಇಸ್ಕೊಳಲ್ಲ. ಆದರೆ ನಮ್ಮ ಶ್ರುತಿ ಮನಸ್ಸಿಗೆ ಬೇರೆ ತಾನೇ ಪೋಟ್ರೆ ಆಗುತ್ತೆ. ನಮ್ಮ ತಾಯಿ ಹೆಲ್ಪ್ ಮಾಡ್ತೀನಿ ಅಂದ್ರೆ ನೀವು ಯಾಕೆ ಒಪ್ಪಲಿಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಇದು ದೊಡ್ಡ
ದೊಡ್ಡ ಜಗಳ ಆಗುತ್ತೆ ಅಂತ ಹೇಳ್ತಾಳೆ ಶೀಲಾ. ಅದಕ್ಕೆ ಆಕಿನ ಗಂಡ ಹೇಳ್ತಾನೆ, ಏಸು ವಿಚಾರ ಹೀಗಾಗುತ್ತೆ ಅಂತ ಹೇಳ್ದೆ, ಆದರೆ ಏನೂ ಆಗಲೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ರಿ ಈ ಸಲ ಹಂಗಾಗಲ್ಲ, ನಮ್ಮ ತಾಯಿ ದುಡ್ಡು ಕೊಡೋಕೆ ಬಂದರೆ ಇಸ್ಕೊಂಡಿಲ್ಲ ಅಂತ ಹೇಳಿ ಶ್ರುತಿಗೆ ಸಿಟ್ಟಾಗುತ್ತೆ. ನಾವು ಒಳ್ಳೆಯದಂತ ಗೊತ್ತಾದ್ರೆ ಸಾಕು, ನಂಬಿದ್ರೆ ಸಾಕು, ನಮ್ಮ ಮಗಳು ಹಾಗೂ ಅಳಿಯ ನಮ್ಮ ಮನೇಲಿ ಪರ್ಮನೆಂಟಾಗಿ ಬಂದಿರ್ತಾರೆ, ಯಾರು ಕೂಡ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾಳೆ ಶೀಲಾ. ಅದಕ್ಕೆ ನೀವು ಚೆಕ್ ಮಾತ್ರ ಕೊಡಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ ಅಂತೇಳಿ ಸರಿ ಕೊಡ್ತೀನಿ ಅಂತ ಹೇಳ್ತಾನೆ. ಶೀಲಾ 5 ಲಕ್ಷ ಚೆಕ್ ಇಟ್ಕೊಂಡು ಮನೆಗೆ ಬರ್ತಾಳೆ. ರಂಗನಾಥ್ ಅಲ್ಲೇ ಸೋಫಾ ಮೇಲೆ ಕುಂತಿರ್ತಾನೆ. ಆಗ ಶಾಂತಿ ಬರ್ತಾಳೆ. ಯಾವಾಗ ಬಂತ್ರಿ ಮೀನಾ, ಬೇಗ ಒಂದು ಲೋಟ ನೀರು ಕಾಫಿ ತೊಗೊಂಬಾ ಅಂತ ಹೇಳ್ತಾರೆ. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆಗ ಮನೋಜ್ ಎಲ್ಲರೂ ಬರ್ತಾರೆ, ಎಲ್ಲರೂ ಹಾಲಾಗಿರ್ತಾರೆ. ಆದರೆ ಸೂರ್ಯ ಮೀನಾ ಇರಲ್ಲ. ಆಗ ಏನಮ್ಮ ಸಮಾಚಾರ, ಆರಾಮಿದ್ದೀರಾ ಅಂತ ಕೇಳ್ತಾರೆ ರಂಗನಾಥ್. ಅದಕ್ಕೆ ಶೀಲಾ ಹೇಳ್ತಾಳೆ, ನಾನು ಬಂದಿದ್ದು ಶ್ರುತಿ ಫೋನ್ ಮಾಡಿದ್ದೀರ ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ, ನೀವೊಂದು ರೂಮ್ ಕಟ್ಸ್ಬೇಕು ಅಂತಿದ್ದೀರಂತೆಲ್ಲ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅದು ನಾನು ಕ್ಯಾಶುವಲಾಗಿ ಹೇಳಿದೆ ಮಾವ ಅಂತ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಹೌದಮ್ಮ, ನೀವೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಿ, ಎಲ್ಲ ಅನುಕೂಲ ಆದಮೇಲೆ ಕಟ್ಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಶೀಲಾ ಹೇಳ್ತಾಳೆ, ಅನುಕೂಲ ಆದರೆ ಹಣಕಾಸಿನ ವ್ಯವಸ್ಥೆ ತಾನೇ ಅಂತ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಊನಮ್ಮ ಅಂತಾರೆ. ಏನು ಅಂದ್ಕೊಂಬೇಡಿ, ಈಗ ಅಷ್ಟರ ಮೀನೂ ಬರ್ತಾರೆ, ಆಗ ರೂಮ್ ಕಟ್ಸೋಕ್ಕೆ ನಾವೇ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ವಯಸ್ಸಾಗಿದೆ, ರಿಟೈರ್ ಕೂಡ ಆಗಿದ್ದಾರೆ, ನೀವೆಲ್ಲಿಂದ ಈ ವಯಸ್ಸಲ್ಲಿ ಯಾಕೆ ಕಷ್ಟಪಡೋದು ಬೇಡ, ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಮನೆಯವ್ರು ಚೆಕ್ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದಾರೆ ಅಂತೆ. ಅದಕ್ಕೆ ಶಾಂತಿ ಹೌದಾ ಅಂತ ಎದ್ದಂಗೆ ಓಡೋಗ್ತಾಳೆ. ಅದಕ್ಕೆ ಹಾಂ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಮತ್ತೆ ಬಂದು ಕುಂದಿರ್ತಾಳೆ. ರೀ, ದೊಡ್ಡ ಮನುಷ್ಯರು ಸುಮ್ಮನೆ ಹೇಳ್ತಾರೆ ರೀ, ಹೊಲಕ್ಕೊಂದು ದಾರಿ ಕುಲಕ್ಕೊಂದು ದಾರಿ ಅಂತ ಅಂದಾಗೆ ನಮ್ಮ ಶ್ರುತಿಗೆ ಅಪರೂಪಕ್ಕೆ ಹೆಣ್ಮಗಳು ಅಂತ ಹೇಳ್ತಾಳೆ. ನಮ್ಮ ಮನೆ ಭಾಗ್ಯಲಕ್ಷ್ಮಿ ರೀ ಇವಳು ಅಂತ ಹೇಳ್ತಾಳೆ. ಅದಕ್ಕೆ ರೀ ಚೆಕ್ ತಗೊಳ್ರಿ ಅಂತೇಳಿ ಶಾಂತಿ ಹೇಳ್ತಾಳೆ. ದೇವ್ರ ಮನೆಗೆ ಇಟ್ಟು ಪೂಜೆ ಬೇಡ್ಕೊಳ್ಳೋಣ ಅಂತ ಹೇಳಿದೆ. ತಗೊಳ್ಳಿ ಅಂತ ಹೇಳ್ತಾಳೆ. ಮನೋಜು ಅಂತೂ ನಮ್ಮವ್ವ ನಮಗೆ ಲಕ್ಷ ಕೊಟ್ಟಾಗೆ ನಿಮ್ಮವ್ವ ನಿಮ್ಗೆ ಲಕ್ಷ ಕೊಡ್ತಾರೆ. ರವಿ ನಾವಿಬ್ಬರು ಅದೃಷ್ಟವಂತರು ಕಣೋ ಅಂತ ಹೇಳ್ತಾರೆ. ಅದಕ್ಕೆ ರವಿ ಸುಮ್ಮನಿರೋ ನೀನು ಅಂತ ಕೇಳ್ತಾನೆ. ಅದಕ್ಕೆ ಶ್ರುತಿ ಕೇಳ್ತಾನೆ, ಶ್ರುತಿ ನೀನು ರೂಮ್ ಕಟ್ಸೋ ಬಗ್ಗೆ ಹೇಳ್ದೆ, ದುಡ್ಡು ಬೇಕು ಅನ್ನೋ ಕೇಳೋದ್ರ ಬಗ್ಗೆ ಕೇಳಿದೆ ಅಂತ ರವಿ ಕೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾನೆ, ಇಲ್ಲ ರವಿ ನಾನು ದುಡ್ಡು ಕೇಳಿಲ್ಲ ರವಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿರಮ್ಮ ಹೇಳ್ತಾಳೆ, ಅವರು ದುಡ್ಡು ಕೇಳಿಲ್ಲಪ್ಪ, ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ, ನಾವೆಲ್ಲ ಒಂದೇ ತಾನೇ ಅಂತೇಳಿ ಶೀಲಾರಮ್ಮ ಹೇಳ್ತಾಳೆ. ಅದಕ್ಕೆ ಮೇನೆ ಹೇಳ್ತಾಳೆ, ಇರ್ಬೋದು ಆಂಟಿ ಅನ್ನೋಷ್ಟೇ ಯಾವಾಗ ಶಾಂತಿ ಅರ್ಥ ಅಡ್ಡ ಬಾಯಿ ಆಗ್ತಾಳೆ. ಅವಳೇ ಮನೋಜೆಲ್ಲ ಕೇಳಿಲ್ಲವ, ನಮ್ಮ ಮನೆಯವರಂತ ನಾವೆಲ್ಲ ಇದೀವಲ್ಲ ತಾನೇ, ನಾವು ನೀನು ತುಂಬಾ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಕೇಳ್ತಾಳೆ, ಯಾಕತ್ತೆ ನಾನು ಈ ಮನೆಯವಳಲ್ಲ ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ಅಯ್ಯಯ್ಯೋ ಫೀಲ್ಡ್ನಾಗ ಇದ್ದಕ್ಕೆ ಮಾತ್ರಕ್ಕೆ ಅಂಪೇರು ಪ್ಲೇಯರ್ ಅನ್ಕೊಳ್ಳಲ್ಮ ಮೀನಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಔಟ್ ಹೇಳಕ್ಕೆ ಅಂಪೇರ್ ಬೇಕಮ್ಮ ಅಂತೇಳಿ ರಂಗನಾಥ್ ಹೇಳ್ತಾನೆ. ಅಷ್ಟರಾಗೆ ಸೂರ್ಯ ಎಂಟ್ರಿ ಕೊಡ್ತಾನೆ. ಏನೆಲ್ಲರೂ ಕುತ್ಕೊಂಡು ಚರ್ಚೆ ಮಾಡ್ತೀರಿ, ಏನು ಸಮಾಚಾರ, ಶೀಲಾಂಟಿ ಬಂದಿದ್ರು, ಹೊರಗಡೆ ದೊಡ್ಡ ಕಾರ್ ಇರೋದು ನೋಡಿ ಅಂದ್ಕೊಂಡೆ, ದೊಡ್ಡ ಮನುಷ್ಯರೇ ಮನೆಗೆ ಬಂದಿದ್ದಾರೆ ಅಂತ, ಏನು ಸಮಾಚಾರಗಳು ಅಂತ ಕೇಳ್ತಾನೆ ಸೂರ್ಯ. ಅದಕ್ಕೆ ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾನೆ. ನಮ್ಮ ಪರಿಸ್ಥಿತಿನ ಏನದು ಅಂತೇಳಿ ಅದಕ್ಕೆ ಮೀನು ಹೇಳ್ತಾರೆ, ದುಡ್ಡು ಕೊಡೋಕೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಸೂರ್ಯ ಹೇಳ್ತಾರೆ, ಯಾವುದೋ ದೊಡ್ಡರ್ಶ್ರಮ ಅಲ್ಲ ದುಡ್ಡು ಕೊಡೋಕ್ಕೆ, ರೂಮ್ ಕಟ್ಸ್ಬೇಕು ಅಂದ್ಕೊಂಡ್ರಲ್ಲ ಅದಕ್ಕೆ ದುಡ್ಡು ಕೊಡೋಕೆ ಬಂದಿರೋ ಅಂತೇಳಿ ಮೀನೇ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಅದಕ್ಕೆ ಇವ್ರಿಗೆ ದುಡ್ಡು ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿ, ಸದ್ಯಕ್ಕೆ ಇವ್ರ ಪರಿಸ್ಥಿತಿ ನಮಗೆ ಗೊತ್ತು, ಅದಕ್ಕೆ ದುಡ್ಡು ಕೊಡೋಕೆ ಬಂದಿರೋ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಏನಾಗಿರಲಿ ಇವ್ರಿಗೆ ದುಡ್ಡು ಕೊಡಬೇಕು, ಅದಕ್ಕೆ ಏನೋರು ರವಿಕಾಂತ್ ಯಾಕೋ ಇವ್ರಿಗೆ ಸುಮ್ಮನೆ ತೊಂದರೆ ಕೊಡೋಕೆ ಹೋದೆ ಅಂತ ಕೇಳ್ತಾನೆ ಸೂರ್ಯ. ಅದಕ್ಕೆ ರವಿ ಹೇಳ್ತಾನೆ, ನಾನು ಕೇಳಿಲ್ಲ ಶ್ರುತಿನೂ ಕೇಳಿಲ್ಲ ಅಂತ ರವಿ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನೀವ್ಯಾಕೆ ಸುಮ್ಮನೆ ಡೊನೇಷನ್ ಕೊಡೋಕೆ ಬಂದಿರಿ, ನಾವೇನು ಕೇಳಿಲ್ವಲ್ಲ ನಿಮ್ಮನ್ನ ಅಂತ ಕೇಳ್ತಾರೆ. ಅದಕ್ಕೆ ಶೀಲಾ ಹೇಳ್ತಾಳೆ, ಇದು ಕೂಡ ನಮ್ಮ ಮನೆಯೇ ಅಲ್ವಾ ಅಂತ ಕೇಳ್ತಾನೆ ಶೀಲಾ. ಅದಕ್ಕೆ ಸೂರ್ಯ, ಇಲ್ಲ ಇದು ನಮ್ಮ ಅಪ್ಪನ ಮನೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಮನೋಜ್, ಇಲ್ಲೇ ಸೂರ್ಯ ಏನೋ ಮಾತಾಡ್ತಿದ್ಯಾ ನೀನು, ತಿಂಗಳಾದರೆ ನಿನಗೋಸ್ಕರ ನಾವು ತೆತ್ತಬೇಕೇನೋ ಅಂತ ಹೇಳಿ ಮನೋಜ್ ಹೇಳ್ತಾನೆ. ಅದಕ್ಕೆ ಸೂರ್ಯ, ನೀನೇನು ತೆತ್ತೋದು ನಾನು ಮಿಕ್ಕೋದು ಅವೆಲ್ಲ ಆಮೇಲಿನ ವಿಷಯ ಮನೋಜ, ಫಸ್ಟ್ ಇವ್ರ ಹತ್ರ ಕೈ ಚಾಚೋದು ದರಿದ್ರ ನಮಗೇನೋ ಬಂದಿದೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರುತಿ, ಹಲೋ ಮಾತು ಸರಿಯಾಗಿರಲಿ, ಈ ಥರ ಎಲ್ಲ ಅವಮಾನ ಮಾಡಿದರೆ ನಾನು ಇಲ್ಲಿ ಇರಲ್ಲ ಅಂತ ಹೇಳ್ತಾಳೆ ಶ್ರುತಿ. ಅದಕ್ಕೆ ಇರಲ್ಲ ಅಂದರೆ ಹೋಗ್ತಾರೆ ಅಮ್ಮ ಅಂತ ಹೇಳ್ತಾರೆ. ನಮ್ಮಪ್ಪ ಯಾಕಪ್ಪ, ನಿಮ್ಮಪ್ಪ ಕೊಡೋ ದುಡ್ಡಿನಲ್ಲಿ ನಮ್ಮಪ್ಪ ಯಾಕಪ್ಪ ರೂಮ್ ಕಡಿಸ್ಬೇಕು ಅಂತ ಕೇಳ್ತಾನೆ ಸೂರ್ಯ. ಆಗ ರೋಹಿಣಿ ಹೇಳ್ತಾಳೆ, ಫಸ್ಟ್ ಇವ್ರನ್ನ ಮನೆ ಬಿಟ್ಟು ಕಳಿಸ್ಬೇಕು, ಆಮೇಲೆ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬೇಕು, ಆಮೇಲೆ 2 ರೂಮ್ನಲ್ಲಿ ನೀವೇ ಇರೋ ಪ್ಲ್ಯಾನ್ ಅಂತ ಹೇಳ್ತಾಳೆ ರೋಹಿಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ಸಂಚಿಕೆ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.